ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಜವಾರಿ ಖಡಕ ಕಾಕ ಇವತ್ತು ಸಂವಿಧಾನದ 4ನೇ ಅಂಗ ಆದಂಥ ಪತ್ರಿಕಾ ರಂಗದಲ್ಲಿ ಪತ್ರಿಕೋದ್ಯಮದಲ್ಲಿ ಕಲಿಯುತ್ತಿರುವ ಈ ಮುದ್ದು ಮಕ್ಕಳ ಜೊತೆ ಇವತ್ತು ಸಂವಾದ. ಅವರ ಗುರುಗಳು ಸಹಿತ ನಮ್ಮ ಜೊತೆ ಇದ್ದಾರೆ. ಆ ಗುರುಗಳ ಪ್ರೇರಣೆಯಿಂದ ಇವತ್ತು ಮಹಿಳೆಯರು ಪತ್ರಿಕೋದ್ಯಮದಲ್ಲಿ ಭಾಳ ವಿರಳ. ಇವತ್ತು ಇಷ್ಟು ಜನ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಪತ್ರಿಕಾ ಮಾಧ್ಯಮದಲ್ಲಿ 30 ವರ್ಷ ಆಯ್ತು ನಾನು. ಇವತ್ತು 160 ಜನ ನಾವು ಊಟ ಮಾಡ್ತೀವಿ, ಒಬ್ಬಳೆ ಹೆಣ್ಮಗಳು ಬರ್ತಾಳಲ್ಲಿ. ಇವತ್ತು ಈ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಅಂತ ಭಾಳ ಖುಷಿ. ಅವರವರ ಅನಿಸಿಕೆ ಅವರೇ ಸ್ವತಃ ಹೇಳಿ, ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಹೇಗೆ ಬಂತಮ್ಮ ನಿಮಗೆ? ಸರ್ ಏನೋ ಒಂದು ಹೊಸದಾಗಿ ಇತ್ತಲ್ಲ ಸರ್, ಕಲಿಬೇಕಂತ ಮಾಡ್ಬೇಕಂತ ಬಂದಿದೆ ಅಷ್ಟೇ ಸರ್. ಇದ್ರ ಬಗ್ಗೆ ಏನೂ ಐಡಿಯಾ ಗೊತ್ತಿಲ್ಲ ಸರ್, ಇನ್ನು ಮುಂದೆ ಬರ್ತಾ ಕಲಿಬೇಕು ಸರ್ ಅಷ್ಟೇ. ನಿಮ್ಗಮ್ಮ? ಸರ್ ನಂಗೆ ಆಂಕರಿಂಗ್ ಮಾಡೋದ್ರೊಳಗೆ ಭಾಳ ಇಂಟ್ರೆಸ್ಟ್ ಸರ್. ಟಿವಿ ಒಳಗೆ ಹೋಗ್ಬೇಕಂತಂದ ಸರ್, ಅದಕ್ಕೆ ಜರ್ನಲಿಸಮ್ ಆಯ್ಕೆ ಮಾಡ್ಕೊಂಡೆ ಸರ್ ನಾನು. ಸರ್ ನಂಗೆ ಆಂಕರಿಂಗ್ ಮಾಡೋದಂದ್ರೆ ಭಾಳ ಇಷ್ಟ. ಅದ್ರೊಳಗೆ ಏನಾದ್ರು ಅಂತ ಒಂದು ಗುರಿ ಮುಟ್ಬೇಕಂತಂದ ಒಂದು ಗೋಲ್ ಇಟ್ಕೊಂಡು ಇದೊಂದು ನ್ಯೂಸ್ ಜರ್ನಲಿಸಮ್ ಅಂತ ತಗೊಂಡೇನಿ. ಅದು ಮಾಡ್ಬೇಕಾ, ಮುಂದೆ ನಾನು ಒಂದು ಆ್ಯಂಕರ್ ಆಗ್ಬೇಕಾ, ನಾನು ಒಂದಿಷ್ಟು ಜನಕ್ಕೆ ಗೊತ್ತಾಗ್ಬೇಕಾ ಅಂತಂದು ಹೇಳಿ, ಮತ್ತು ಹಲವಾರು ವಿಷಯಗಳ ಬಗ್ಗೆ ನನ್ನದೇ ಆದ ಒಂದು ಹೊಸದನ್ನ ಮತ್ತೊಬ್ಬರಿಗೆ ಹೇಳಬೇಕಾ ಅಂತ ಹೇಳಿ ಒಂದು ಹೆಚ್ಚಿನ ಆಸೆಯನ್ನ ಹೊತ್ತ ಇದು ಕೋರ್ಸ್ ಮಾಡ್ಕೊಂಡ ಕಲಿಯಾತೇನೆ. ಥ್ಯಾಂಕ್ ಯು. ನಮ್ಮ ಅನಿಸಿಕೆಗಳನ್ನ ಪ್ಲಾಟ್ಫಾರ್ಮ್ ಒಂದು ಹೆಂಗಾದ್ರೂ ಹಂಚ್ಕೋಬೇಕಂತಂದ್ರೆ, ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕಂತಂದ್ರೆ ನಮ್ಗೆ ಹೆಂಗೆ ವುಮೆನ್ಸಿಗೆ ಏನು ಹೇಳ್ಬೇಕಾ ಅದು ಡೈರೆಕ್ಟಾಗಿ ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು. ದಟ್ಸ್ ಇವರಿಗೆಲ್ಲರಿಗೂ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ಸಂವಿಧಾನದ 4ನೇ ಅಂಗವನ್ನು ಇವತ್ತು ತಯಾರು ಮಾಡಕತ್ತಾರ ಈ ಮಹಾನ್ ಶಿಲ್ಪಿ. ಅವರು ಇದ್ದಾರೆ, ಅವ್ರ ಜೊತೆನೂ ನೇರ ಸಂವಾದ ಮಾಡ್ತಾನೆ. ನಿಮ್ಮ ಹೆಸರು ಹೇಳಿ ಸರ್. ಸರ್, ನನ್ನ ಹೆಸರು ಡಾಕ್ಟರ್ ಜೆ.ಎನ್. ಚಂದನೂರ್ ಅಂತ. ನಾನು ಉತ್ತರ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದರೆ ಉತ್ತರ ಕರ್ನಾಟಕ ಭಾಗದ ಒಂದು ಹೆದ್ದಾರಿ ಇದ್ದಂಗೆ ಅದು ಮಾಧ್ಯಮ ಕ್ಷೇತ್ರಕ್ಕೆ. ಸೊ ಇದುವರೆಗೆ ನಾವು 40 ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಈ 40 ವರ್ಷಗಳಲ್ಲಿ ಸುಮಾರು 450ಕ್ಕಿಂತ ಹೆಚ್ಚಿನ ಪತ್ರಕರ್ತರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಾ ಇರೋದು ಭಾಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕಾಗಿ ಈ ವಿಭಾಗ ಈ ವರ್ಷ 40 ವರ್ಷ ಆಚರಣೆ ಮಾಡ್ತಾಯಿದೆ. ನಮ್ಮಲ್ಲಿ ಮಹಿಳೆಯರು ಕೂಡ ಭಾಳ ಜನ ಓದ್ತಾರೆ. ಈ ವರ್ಷ ಸುಮಾರು ಒಂದು 8 ಜನ ಮಹಿಳೆಯರಿದ್ದಾರೆ. ಮತ್ತು ಅವರೆಲ್ಲ ಒಳ್ಳೆಯ ಬ್ಯಾಕ್ಗ್ರೌಂಡ್ ಅಂದರೆ ಲ್ಯಾಂಗ್ವೇಜ್ ಇದೆ. ನಾವು ಎಂಟ್ರೆನ್ಸ್ ಟೆಸ್ಟ್ ಕೊಟ್ಟು ತೊಗೋತೀವಿ. ನಮ್ಮಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಹೊಸ ಸಿಲೆಬಸ್ ಮಾಡಿದ್ದೀವಿ. ಡಿಜಿಟಲ್ ಮೀಡಿಯಾ, ಆಮೇಲೆ ಸೋಷಿಯಲ್ ಮೀಡಿಯಾ, ಆಮೇಲೆ ಏನು ಟೆಲಿವಿಷನ್ನು, ರೇಡಿಯೋ ಇವೆಲ್ಲವನ್ನು ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಬೋಧನೆ ಮಾಡಲಿಕ್ಕೆ ಸಿಲೆಬಸ್ ಮಾಡಿ ಕಲಿಸ್ತಾ ಇದ್ದೀವಿ. ಸೊ ಇದರ ಭಾಗವಾಗಿ ನಮ್ಮ ಪ್ರತಿ ವರ್ಷ ನಮ್ಮ 100ಕ್ಕೆ 95% ಪ್ಲೇಸ್ಮೆಂಟ್ ನಮ್ಮ ಹುಡುಗರು ಬೆಂಗಳೂರು ಮಾಡಿದ ಇದ್ದಾರೆ. ಒಂದು ವಿಶೇಷತೆ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ವಿದ್ಯಾರ್ಥಿಗಳದ್ದು ಬೇರೆ ಯೂನಿವರ್ಸಿಟಿಗಿಂತ ನಮ್ಮ ಹುಡುಗರು ಬೇಕಂತ ಸಂಪಾದಕರು ಫೋನ್ ಮಾಡ್ತಾರೆ. ನಿಮ್ಮ ಹುಡುಗರು ಟೆಸ್ಟ್ ತಗೋದ್ರಲ್ಲಿ ನಾವು ಅವ್ರು ಕೇಳಿಸ್ಕೊಟ್ರಿ ಅಂತ. ಯಾಕಂದ್ರೆ ನಮ್ಮ ಹುಡುಗರು ಸ್ವಲ್ಪ ಬುದ್ಧಿ ಕಡಿಮೆ ಇದ್ದರೂ ಕೂಡ ಅವರಲ್ಲಿ ನಿಯತ್ವ ಇದೆ. ಯಾವುದೋ ಒಂದು ಚಾನಲ್ ಇರ್ಬೋದು, ಪತ್ರಿಕೆ ಇರ್ಬೋದು, ಒಂದು ಸಣ್ಣ ಕೆಲಸ ಕೊಟ್ಟರು ಬಿಟ್ಟು ಹೋಗೋದಿಲ್ಲ. ಅವರು ನಿಯತ್ತಿಂದ ರಾತ್ರಿ ಕೆಲಸ ಮಾಡ್ತಾರೆ. ಆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ನಮ್ಮ ಹಿರಿಯರಂತ ಕವಿ ಪೈವಿ ಅಂತಿದೆ. ಆ ಕವಿ ಪೈವಿ ಬೆಂಗಳೂರು ಘಟಕ ಅಂತಿದೆ. ಅಲ್ಲಿ ಒಂದು 300 ಜನ ಪತ್ರಕರ್ತರು ಅದರ ಮೆಂಬರ್ಸ್ ಇದ್ದಾರೆ. ಧಾರವಾಡದಲ್ಲಿ ಒಂದಿದೆ. ಈ 2 ಕವಿ ಪೈವಿ ಘಟಕಗಳಲ್ಲಿ ಇಡೀ ರಾಷ್ಟ್ರ ಮಟ್ಟದ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಮೆಂಬರ್ ಆಗಿದ್ದಾರೆ. ಈ ವಿಭಾಗಕ್ಕೆ ನಾನು ಪ್ರಾಧ್ಯಾಪಕ ಆಗಿರೋದು, ಇಲ್ಲಿ ಪ್ರವೇಶ ಪಡೆದು ಕೂಡ ಭಾಳ ನಮ್ಮ ವಿದ್ಯಾರ್ಥಿಗೆ ಹೆಮ್ಮೆಯ ಸಂಗತಿ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಚಾನಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಕಾಕಾ ಅಂತ ಹೆಸರಾದಂಥ ಈ ಚಾನಲ್ ಹೆಡ್ ಆದಂಥ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಬೆಳಗಾವಿಯಿಂದ ಯಾವ ದೊಡ್ಡ ಚಾನಲ್ ಬರದೇ ಇದ್ದಂಥ ದೊಡ್ಡ ವಿಶೇಷ ಸುದ್ದಿಗಳನ್ನು ವಿಶೇಷವಾಗಿ ರಾಜಕೀಯವಾಗಿ ಈ ಆಡು ಭಾಷೆಯಲ್ಲಿ ಮಾಡ್ತಾರೆ. ಅವ್ರಿಗೆ ನಾನು ಮಾಧ್ಯಮದ ವಿಭಾಗದ ಮುಖ್ಯಸ್ಥನಾಗಿ ಆ ಒಂದು ಚಾನಲ್ಗೆ ಮತ್ತು ಅವರ ಸಂಪಾದಕರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕೆ ಬಂತಮ್ಮ ಧೈರ್ಯ? ಪತ್ರಿಕಾ ರಂಗ ಯಾವುದು ಭಯ ಪಡಬಾರ್ದು, ಧೈರ್ಯವಾಗಿ ಮುನ್ನುಗ್ಗಬೇಕು. ನನ್ನ ತಂದೆಯಿಂದ ಪ್ರೇರಣೆ ಆಗಿದೆ. ಜೊತೆ ತಂದೆ ಏನ್ ಮಾಡ್ತಾರೆ? ಪ್ರೆಸ್ ರಿಪೋರ್ಟರ್ ಅದಾರೆ. ಎಲ್ಲಿದಾರಮ್ಮ? ಧಾರವಾಡದಲ್ಲಿ ಸಂಗ್ರಾಮ್ ನ್ಯೂಸ್ ನಲ್ಲಿ. ಯಾವ ಪತ್ರಿಕೆಯಲ್ಲಿ? ಸಂಗ್ರಾಮ್ ನ್ಯೂಸ್, ಅವ್ರದೇ ಸ್ವಂತ ಪತ್ರಿಕೆ ಅದು. ತಂದೆ ಮಾರ್ಗದರ್ಶನದ ಮೇಲೆ ನಾನು ಇದು ಬಂದೆ ಅಂತ ನಡಿಬೇಕಂತ. ಈ ಧೈರ್ಯ ಬರ್ತಾ? ತುಂಬಾ ಸರ್, ಡೇರಿಂಗ್ ತುಂಬಾ ಇದೆ. ಕಡಿಮೆ ಅಂತರೂ ಇಲ್ಲ ಎಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯನ ಎತ್ತಿ ಹೇಳ್ಬೇಕಂದ್ರೆ ಹೆಣ್ಮಗಳೇ ಬೇಕಲ್ಲ. ಈಗ ನಾವು ಪ್ರತಿಯೊಂದನ್ನು ಸಮಾಜದಲ್ಲಿ ನಡೆಯುವಂಥ ಯಾವುದೇ ಘಟನೆ ಆಗಲಿ, ಯಾವುದೇ ಒಂದು ಆಡಳಿತವನ್ನ ಜನರ ಪರವಾಗಿ ಜನರ ಆಶೋತ್ತರಗಳನ್ನು ಪ್ರಶ್ನಿಸುವಂಥ ಅಧಿಕಾರ ಪತ್ರಕರ್ತರಿಗಿದೆ. ಇದನ್ನ ಸಾರ್ವಜನಿಕರ ಧ್ವನಿಯಾಗಿ ಸಾರ್ವಜನಿಕರಿಗೆ ಸರ್ಕಾರದಿಂದ ತಲುಪಬೇಕಾದ ಎಲ್ಲ ಮಾಹಿತಿಗಳನ್ನು, ಯೋಜನೆಗಳನ್ನು, ಹಾಗೆ ಜನರ ಒಂದು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಅವರ ಅಭಿವೃದ್ಧಿ ಕಾರ್ಯಗಳನ್ನಾಗಲಿ ನೀಡುವಂಥ ಒಂದು ಕೆಲಸನ ಪತ್ರಿಕೋದ್ಯಮ ಮಾಡ್ತಿದ್ದು, ಪತ್ರಕರ್ತರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾ ಪತ್ರಿಕೋದ್ಯಮ ಮಾಡ್ತೀನಿ.